ನಮಸ್ಕಾರ. ನಮಸ್ತೆ ಸರ್. ಥ್ಯಾಂಕ್ ಯು ಸೋ ಮಚ್. ಉತ್ತಮ ಆರೋಗ್ಯಕ್ಕಾಗಿ ಯಾವುದನ್ನ ಮಾಡಬಾರ್ದು? ಜನರಲಿ ಆಹಾರದಲ್ಲಿ ಕೆಲವು ವಿಷಯಗಳು ಮಾಡಬಾರ್ದು. 5 ವಿಷಯಗಳನ್ನ ನಾನು ಹೇಳ್ತೀನಿ. ದೀಸ್ ಆರ್ ದ 5 ಥಿಂಗ್ಸ್ ವಿಚ್ ಯು ಶುಡ್ ನಾಟ್ ಡೂ. ಆಯ್ತಾ? ಆಹಾರ ಪದ್ಧತಿಯಲ್ಲಿ 5 ಅಂಶಗಳನ್ನ ನೀವು ಮಾಡಬಾರ್ದು. ಯಾವ್ಯಾವುದು? ಸೊ ಯಾವ 5 ಐಟಮ್ಸ್ ಮಾಡಬಾರ್ದು ಅಂದ್ರೆ, ಮೊದಲನೇದು ಆಯ್ತಾ, ಹೊಟ್ಟೆ ತುಂಬ ಊಟ ಮಾಡಬೇಡಿ. ಓಕೆ. ಹೊಟ್ಟೆ ತುಂಬ ಯಾಕೆ ಊಟ ಮಾಡ್ತೀರಿ? ಎಷ್ಟು ಖರ್ಚು ಮಾಡ್ತೀರಿ? ಅಷ್ಟೇ ತಕ್ಕನಾಗ ಊಟ ಮಾಡಿ. ಜನರಲಿ ಏನೇ ಊಟ ಮಾಡಿದ್ರು ಒಂದು 30-40% ಹೊಟ್ಟೆನಲ್ಲಿ ಗ್ಯಾಪ್ ಇರಬೇಕು, ಖಾಲಿ ಇರಬೇಕು. ಅದರಿಂದ ಅಸಿಡಿಟಿ ಅಜೀರ್ಣಕ್ಕೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಎರಡನೆಯದು, ಪ್ಯಾಕ್ಡ್ ಫುಡ್ನ ಬಳಸಬೇಡಿ. ನಿಮ್ಮ ಮನೆಗೆ ಪ್ಯಾಕ್ ಆಗಿ ಬರೋ ಐಟಮ್ಸ್ ನ ಆದಷ್ಟು ಬಳಸಬೇಡಿ. ಆರ್ಡರ್ ಫುಡ್ ಅಂತಲ್ಲ, ಆರ್ಡರ್ ಫುಡ್ ಯೂಸ್ ಮಾಡಬಾರ್ದು. ಬೇರೆ ಪ್ಯಾಕೆಟ್ ಅಲ್ಲಿ ಬರುತ್ತಲ್ಲ ಸರ್, ಈ ಹಿಟ್ಟುಗಳನ್ನು ಪ್ಯಾಕೆಟ್ ಅಲ್ಲಿ ತರ್ತಾ ಇದಾರೆ ಇವಾಗೆಲ್ಲ. ಕಡಲೆ ಹಿಟ್ಟು, ಮತ್ತೆ ಗೋಧಿ ಹಿಟ್ಟು, ಆ ಹಿಟ್ಟು, ಈ ಹಿಟ್ಟು, ಎಣ್ಣೆ ಗಿಣ್ಣೆ. ಸೊ ಪ್ಯಾಕ್ ಅಲ್ಲಿ ಬರೋದನ್ನ ಅವಾಯ್ಡ್ ಮಾಡಿ. ಪ್ಯಾಕೇಜ್ಡ್ ಫುಡ್ ಅವಾಯ್ಡ್. ಮೂರನೇದು, ಹೊರಗಡೆ ಊಟ ಟೋಟಲ್ ಅವಾಯ್ಡ್. ಹೊರಗಡೆ ಊಟ ಇಟ್ ಈಸ್ ಸ್ಲೋ ಪಾಯ್ಸನ್. ಯಾಕೆ ಹೇಳ್ತಾ ಇದ್ದೀನಿ? ಈಗ ನೋಡಿ, ಇತ್ತೀಚೆಗೆಲ್ಲ ನೀವು ನೋಡ್ತಾ ಇದ್ದೀರಲ್ವಾ, ಏನು ಗೌರ್ಮೆಂಟ್ನವ್ರು ಕೆಲವನ್ನ ಬ್ಯಾನ್ ಮಾಡ್ಬಿಟ್ರು, ಗೋಬಿ ಮಂಚೂರಿ ಅವು ಇವು ಎಲ್ಲ. ನನ್ನ ಪ್ರಶ್ನೆ, ಇಷ್ಟ ದಿನ ತಿಂದಿರೋದಕ್ಕೆ ಯಾರು ಜವಾಬ್ದಾರರು? ಇಷ್ಟ ದಿನ ಅದೆಲ್ಲ ತಿಂದಿದ್ದೀನಿ, ನೀವು ತಿಂದಿರ, ನಾನು ತಿಂದಿದ್ದೀನಿ, ಯಾರು ಜವಾಬ್ದಾರರು? ಅದು ತೊಂದರೆ ಮಾಡಿಲ್ವಾ ನಮ್ಗೆ? ಮಾಡಿದೆ ಅಲ್ವಾ? ಆ ತರದ್ದು ಮಾರ್ಕೆಟ್ ಅಲ್ಲಿ ಬಹಳಷ್ಟಿದೆ. ಅದಕ್ಕೆಲ್ಲ ಯಾರು ಜವಾಬ್ದಾರರು? ನೋಡಿ, ಒಂದು ಐಟಮ್ ಇದೆ MSG ಅಂತ, ಮೋನೋ ಸೋಡಿಯಂ ಗ್ಲೂಟಮೇಟ್ ಅಂತ ಹೇಳಿ. ಅದನ್ನ ಟೇಸ್ಟಿಂಗ್ ಪೌಡರ್ ಅಂತ ಯೂಸ್ ಮಾಡ್ತಾರೆ ಬಹಳ ಕಡೆ. ಎಲ್ಲದಕ್ಕೂ ಹಾಕ್ತಾರ್ರಿ. ನೀವ್ ಯಾವ ಹೋಟೆಲ್ಗೆ ಹೋಗಿ, ಎಲ್ಗಾದ್ರೂ ಹೋಗಿ, ಎಲ್ಲಾ ಕಡೆ ಹಾಕ್ತಾರ್ರಿ ಅದು. ಇಟ್ ಈಸ್ ಬ್ಯಾನ್ಡ್ ಇನ್ US. ಅಮೆರಿಕಾದಲ್ಲಿ ಬ್ಯಾನ್ ಆಗಿದೆ, ಮೆನಿ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಬ್ಯಾನ್ ಆಗಿದೆ. ನಮ್ಮ ದೇಶದಲ್ಲಿ ರ್ಯಾಂಪೆಂಟ್ KG ಗಟ್ಟಲೆ ಯೂಸ್ ಮಾಡ್ತಾರೆ ಒಂದು ದಿನದಲ್ಲಿ ಒಂದು ಹೋಟ್ಲಲ್ಲಿ. ಆಯ್ತಾ?